ಚುನಾಯಿತ ಪ್ರತಿನಿಧಿಗೆ ಅವಮಾನ ಮಾಡೋದು ಸರಿಯಲ್ಲ. ಡಿಕೆಶಿ ವರ್ಸಸ್ ಮುನಿ ಜಟಾಪಟಿ ಜೋರಾಗಿ ನಡೀತಾ ಇದೆ. ಇನ್ನು ಈ ಬಗ್ಗೆ ಅಶ್ವಥ್ ನಾರಾಯಣ್ ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಚುನಾಯಿತ ಪ್ರತಿನಿಧಿಗೆ ಅವಮಾನ ಮಾಡೋದು ಸರಿಯಲ್ಲ. ಡಿಕೆ ಶಿವಕುಮಾರ್ ವರ್ಸಸ್ ಮುನಿ ಜಟಾಪಟಿ ಜೋರಾಗಿ ನಡೀತಾ ಇದೆ. ಈ ಬಗ್ಗೆ ಅಶ್ವಥ್ ನಾರಾಯಣ್ ರಿಯಾಕ್ಟ್ ಮಾಡಿದ್ದಾರೆ. ಡಿಕೆ ಶಿವಕುಮಾರ್ ಕಾರ್ಯಕ್ರಮ ಮಾಡ್ತಿರೋದು ಒಳ್ಳೆಯದು. ಶಾಸಕರಿಗೆ ಅವಮಾನ ತಿರಸ್ಕಾರ ಮಾಡೋದು ಸರಿಯಲ್ಲ ಅಂತ ಹೇಳಿದ್ದಾರೆ. ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದಿಲ್ಲ, ಆಹ್ವಾನ ಕೊಡಲ್ಲ. ಇದರಿಂದ ಪ್ರಜಾಪ್ರಭುತ್ವದ ಆಶಯಗಳ ಕಡೆಗಣಿಸಿದಂತಾಗತ್ತೆ. ಈ ರೀತಿ ಅವಮಾನ ಮಾಡೋದು ಪ್ರಯತ್ನಗಳು ಆಗಬಾರ್ದು. ಶಾಸಕರಿಗೆ ಅವಮಾನ ಮಾಡಿದ್ದನ್ನ ಖಂಡಿಸ್ತೇವೆ ಅಂತ ಅಶ್ವಥ್ ನಾರಾಯಣ್ ರವರು ರಿಯಾಕ್ಟ್ ಮಾಡಿದ್ದಾರೆ. ಹಾಗಾದ್ರೆ ಏನ್ ಹೇಳಿದ್ರು ನೋಡೋಣ. ನೋಡಿ, ಒಂದು ಬೆಂಗಳೂರಿನ ನಡೆಯಂತ ಕಾರ್ಯಕ್ರಮವನ್ನ ಇವತ್ತು ಬೆಂಗಳೂರಿನ ಒಂದು 6 ಭಾಗದಲ್ಲಿ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ ಅವರು ಹಮ್ಮಿಕೊಂಡಿದ್ದಾರೆ. ಒಳ್ಳೆಯದು, ಬಹಳ ಪಾಸಿಟಿವ್ ಡೆವಲಪ್ಮೆಂಟ್. ಈ ರೀತಿ ಕಾರ್ಯಕ್ರಮದ ಅವಶ್ಯಕತೆ ಇದೆ. ಆದರೆ ಇಂಥ ಕಾರ್ಯಕ್ರಮದಲ್ಲಿ ಚುನಾಯಿತ ಪ್ರತಿನಿಧಿಗಳನ್ನ ಕಡೆಗಣಿಸುವಂಥದ್ದು, ಅವ್ರನ್ನ ಹಲ್ಲೆ ಮಾಡುವಂಥದ್ದು, ಅವಮಾನ ಮಾಡುವಂಥದ್ದು, ತಿರಸ್ಕಾರ ಮಾಡುವಂಥದ್ದು, ವಿಶ್ವಾಸಕ್ಕೆ ತಗೊಳ್ಳಲ್ಲ, ಅವ್ರನ್ನ ಆಹ್ವಾನವನ್ನ ಮಾಡಲ್ಲ, ಅವರು ಭಾಗವಹಿಸದೆ ನೀವು ಯಾವ ರೀತಿ ಕಾರ್ಯಕ್ರಮವನ್ನ ಮಾಡಿದಂತ ಆಗುತ್ತೆ, ಪ್ರಜಾಪ್ರಭುತ್ವವನ್ನು ಎಲ್ಲಿ ಎತ್ತಿಡಿದಂತ ಆಗುತ್ತೆ, ಎಲ್ಲ ಒಂದು ಸಂವಿಧಾನದ ಆಶಯಗಳನ್ನ, ಪ್ರಜಾಪ್ರಭುತ್ವದ ಆಶಯಗಳನ್ನ ನೀವು ಕಡೆಗಣಿಸಿದಂತ ಆಗುತ್ತೆ, ತಿರಸ್ಕಾರ ಮಾಡಿದಂತ ಆಗುತ್ತೆ. ಹಾಗಾಗಿ ಇಂಥ ಯಾವುದೇ ರೀತಿಯಾದಂಥ ಅವಮಾನ ಮತ್ತು ಕಡೆಗಣಿಸುವಂತ ಯಾವುದೇ ಪ್ರಯತ್ನಗಳು ಆಗಬಾರ್ದು. ಇಂಥ ಏನೇ ಪ್ರಯತ್ನಗಳು ಹಲ್ಲೆಗಳನ್ನ ಮಾಡಿರುವಂಥದ್ದು ಆಗಿದೆ ಅಂತ ಕೇಳಪಟ್ಟಿದ್ದೀನಿ. ಹಾಗಾಗಿ ಇದನ್ನೆಲ್ಲ ಬಹಳ ಸ್ಪಷ್ಟವಾಗಿ ಖಡಖಂಡಿತವಾಗಿ ಖಂಡಿಸುವಂಥದ್ದಾಗುತ್ತೆ. ಹಾಗಾಗಿ ಇಂಥ ಅಸಹಕಾರವನ್ನ ನಾವು ಮುಂದಿನ ದಿನದಲ್ಲಿ ಅಸಹಕಾರವನ್ನ ಕೊಡಬೇಕಾಗುತ್ತೆ. ಯಾಕಂದ್ರೆ ಈ ರೀತಿ ನಡವಳಿಕೆ ಇದ್ದರೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ನೀವು ಸಡಿಲ ಬಿಟ್ಟು ಅವ್ರ ಮನ ಬಂದಂತೆ, ಇದು ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ ಅಲ್ಲ, ಜನರ ಕಾರ್ಯಕ್ರಮ, ಸರ್ಕಾರದ ಕಾರ್ಯಕ್ರಮ ಅಂದ್ರೆ ಎಲ್ಲರೂ ಒಳಗೊಂಡಂತೆ, ಎಲ್ಲ ಪಕ್ಷಗಳು ಒಳಗೊಂಡಂತೆ ಕಾರ್ಯಕ್ರಮ ಆಗ್ಬೇಕು. ಹಾಗಾಗಿ ಈ ದಿಕ್ಕಿನಲ್ಲಿ ನೀವು ಸ್ಪಷ್ಟತೆಯನ್ನು ಇಟ್ಕೊಂಡು ನಿಮ್ಮ ಸಂಬಂಧಪಟ್ಟ ನಿಮ್ಮ ನಾಯಕರುಗಳಿಗೆ, ಕಾರ್ಯಕರ್ತರಿಗೆ ಬಹಳ ಸ್ಪಷ್ಟ ಸಂದೇಶ ಕೊಡುವಂಥದ್ದು ಆಗ್ಬೇಕು ಅಂತ ನಾನು ಒತ್ತಾಯವನ್ನ ಸನ್ಮಾನ್ಯ